56,000 ಮತಗಳು ಏನಿದೆ ಅದರಲ್ಲಿ ಡಬಲ್ ಇತ್ತು, ತೆಗೆದಿದ್ದಾರೆ. ಡೆತ್ ಕೇಸಸ್ ಇತ್ತು, ತೆಗೆದಿದ್ದಾರೆ. ಇದೆಲ್ಲದನ್ನು ಮಾಡಿದ್ದಾರೆ. ಈ 2,24,000 ಏನು ಉಳ್ಕೊಂಡಿದೆ ಅಂತ ನಾವು ಹೇಳಿದ್ರೆ ಅದರಲ್ಲಿ 56,000 ಜನ ಇನ್ನೊಂದಷ್ಟು ದಾಖಲಾತಿಗಳು ಕೊಡಬೇಕು ಅಂತ ಕೇಳ್ತಿದ್ದಾರೆ. ಕೆಲವರು ಅಪ್ಲಿಕೇಶನ್ ಕೊಟ್ಬಿಟ್ಟಿದ್ದಾರೆ ಸಿಗ್ನೇಚರ್ ಮಾಡಿ, ಅದೆಲ್ಲದನ್ನು ತಗೊಂಡಿದ್ದಾರೆ. ಈಗ ವೆರಿಫಿಕೇಶನ್ಗೆ ಅವರಿಗೆ ನೋಟಿಸ್ ಇಶ್ಯೂ ಮಾಡಿಕೊಂಡು ಸುಮಾರು 26,000-27,000 ಜನಕ್ಕೆ ಈಗಾಗಲೇ ಅದನ್ನು ಕೊಟ್ಟಿದ್ದಾರೆ, ವಾಪಸ್ ತಗೊಳ್ಳೋ ಪ್ರಕ್ರಿಯೆಯಲ್ಲಿದ್ದಾರೆ. ಅದರೊಳಗಡೆ ಏನೋ ಬಹಳ ವ್ಯತ್ಯಾಸ ಆಗತ್ತೆ ಅಂತ ಏನಿಸಲ್ಲ. ಒಂದು 2,25,000 30,000 ಮತದಾರರು ಉಳ್ಕೊಳ್ತಾರೆ. ಉಳಿದಿದ್ದು 2,77,068 ಮತಗಳಲ್ಲಿ 98 ಮತಗಳಲ್ಲಿ 1% ಆಲ್ಮೋಸ್ಟ್ 30% ಕಡಿಮೆ ಆಗತ್ತೆ ಅಂತ ನಿರೀಕ್ಷೆ ನಾವು ಮೊದಲಿನದೇ ಇದ್ವಿ. ಯಾಕಂದ್ರೆ ನಮ್ದು ಪೋಲಿಂಗ್ ಪರ್ಸೆಂಟೇಜ್ ಯೋಚನೆ ಮಾಡಿದಂತ ಸಂದರ್ಭಗಳಲ್ಲಿ ನಮ್ಮಲ್ಲಿ ಇಲ್ಲಿ ಇರ್ತಾ ಇದ್ರು, ಸಂಖ್ಯೆ ಇರ್ತಾ ಇತ್ತು, ಆದ್ರೆ ನಮಗೆಲ್ಲೋ ಅಷ್ಟು ಪೋಲಿಂಗ್ ಆಗ್ತಾ ಇರಲಿಲ್ಲ. ಈಗ ಪೋಲಿಂಗ್ ಪರ್ಸೆಂಟೇಜ್ ಕೂಡ, ಯಾಕಂದ್ರೆ ಬದುಕಿರೋರು ಮಾತ್ರ ಬಂದು ವೋಟ್ ಮಾಡ್ತಾರೆ. ಆದ್ರೆ ವೋಟರ್ ಲಿಸ್ಟ್ ಒಳಗೆ ಯಾರಿದ್ದಾರೆ ಅಂತಂದ್ರೆ ಬದುಕಿರೋರು ಮಾತ್ರ ಇದ್ದಾರೆ. ಸೊ ಹಾಗಾಗಿ ನಮಗೆ ಈಗ ಪೋಲಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗತ್ತೆ ಅನ್ನೋ ನಿರೀಕ್ಷೆ ನಮಗಿದ್ದೇ ಇದೆ. ಸಹಜವಾದಂತ ಪ್ರಕ್ರಿಯೆಯಲ್ಲಿ ಆಗತ್ತೆ. ಹಾಗಾಗಿ ಅವರು ಕೂಡ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೂ ಕಷ್ಟ. ಅದು ಇಟ್ಕೊಂಡು ಅವರು ಕೂಡ ಅಗ್ರೆಸಿವ್ ಆಗಿ ಸಂಘರ್ಷಕ್ಕೆ ಮಾಡ್ಬೋದು. ಅವ್ರು ನಮ್ಮ ಮೇಲೆ ಜಗಳಕ್ಕೆ ಬರೋದಲ್ಲ, ಅವ್ರವ್ರ ಮೇಲೆ ಅವರವರೇ ಜಗಳ ಮಾಡ್ಕೊಳ್ತಾ ಇದಾರಲ್ಲ, ಅದನ್ನ ಸರಿ ಮಾಡ್ಕೊಂಡ್ರೆ ಸಾಕು. ನಮ್ಮ ಮೇಲೆ ಜಗಳಕ್ಕೆ ಬಂದ್ರೆ ನಾವು ಹೇಗೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು, ಭಾರತೀಯ ಜನತಾ ಪಾರ್ಟಿಗೆ ತಾಕತ್ತಿದೆ. NDA ಇದರ ಸರಿಯಾದಂತ ದಿಕ್ಕೊಳಗಡೆ ಈ ಬಾರಿಯ ವಿಧಾನಸಭಾ ಅಧಿವೇಶನ ಮುಂದಕ್ಕೆ ತಗೊಂಡೋಗುವಂತ ಪ್ರಕ್ರಿಯೆ ನಾವು ಮಾಡೇ ಮಾಡ್ತೀವಿ. ಹಾಗಾಗಿ ನಮಗೆ ಉತ್ತರವೇ ಕೊಡೋದಿಲ್ಲ, ರಿಸಲ್ಟೇ ಸಿಗೋದಿಲ್ಲ ಅನ್ನೋಂಥ ವಿಶ್ವಾಸ ಈಗೇನಿಲ್ಲ. ನಮಗೆ ವಿಶ್ವಾಸ ಏನು ಅಂತ ಹೇಳಿದ್ರೆ ಸಿಕ್ಕೇ ಸಿಗತ್ತೆ. ರಿಸಲ್ಟ್ ಓರಿಯೆಂಟೆಡ್ ಈ ಬಾರಿ ಹೋರಾಟ. ಹಗಲು ರಾತ್ರಿ ಮಾಡ್ಬೇಕಾ, ಏನ್ ಮಾಡ್ಬೇಕು? ಅಧಿವೇಶನ ನಡೀಲಿಕ್ಕೆ ಬಿಡಲ್ಲ ರೀ, ಅಧಿವೇಶನ ನಡೀಲಿಕ್ಕೆ ಬಿಡಲ್ಲ. ಅವ್ರು ಏನ್ ದಾದಾಗಿರ್ಬೇಕಾದ್ರೂ ಮಾಡಲಿ. ನಮಗೆ ನ್ಯಾಯ ಬೇಕಾಗಿರುವಂತದ್ದು ಚಂದ್ರಶೇಖರನ ಸಾವಿನ ಮೇಲೆ ನೀವು ಯಾರನ್ನ ಇಟ್ಕೊಂಡಿದ್ದೀರ, ಅದು ಯಾರು ಬಡವರ ಮೇಲೆ ನೀವು ಅವರ ಹಣವನ್ನ ವಾಪಸ್ ತಗೊಂಡು ಪೆನ್ಷನ್ನೇ ಕೊಡದೆ ಯೋಚನೆ ಮಾಡಿ ಸರ್ಕಾರ ನಡೆಸಕ್ಕೆ ಹೊರಟಿದ್ದೀರಲ್ಲ, ಇದ್ರ ವಿರುದ್ಧ ನಮ್ಗೆ ಬಹಳ ಗಂಭೀರವಾದಂತ ಯೋಚನೆ ಅಂತಿದೆ. ಇನ್ನೂ 16 ಸಂಗತಿಗಳಿದೆ, ಅದನ್ನ ಇಟ್ಕೊಂಡು ನಾವು ಮಾಡೇ ಮಾಡ್ತೀವಿ. ಒಳಗೆ ಮತ್ತು ಹೊರಗಡೆ ಇದು ಅತ್ಯಂತ ವ್ಯವಸ್ಥಿತವಾಗಿ ಆರ್ಗನೈಸೇಷನ್ ಯೋಚನೆ ಮಾಡಿ. ಅನವರತ ಕೈ ಬಿಡ್ಬೇಡ್ರಪ್ಪ, ಯಾಕಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಅರ್ಜಿಗಳೇ ಬರೆದಿದ್ರೆ ಕೊಡೋದೇ ಈಗ. ಥ್ಯಾಂಕ್ ಯು.